ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಬರ ಪರಿಹಾರವನ್ನ ಕೊಟ್ಟಿಲ್ಲ ಅನ್ನೋ ವಿಚಾರವನ್ನ ಎಳೆದು ಪದೇ ಪದೇ ಕೇಂದ್ರವನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಕೆಲಸ ರಾಜ್ಯದಿಂದ ಆಗ್ತಾನೆ ಇದೆ. ಇಲ್ಲಿ ಕೂಡ ಕೇಂದ್ರದಿಂದ ₹1 ಬರಲಿಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಕಿಡಿಕಾರೋದು ಮುಂದುವರೆಸಿದ್ದಾರೆ. ರಾಜ್ಯದಿಂದ 25 ಜನ ಹೋಗಿದ್ದಾರೆ, ಯಾರಾದರೂ ಬಾಯಿ ಬಿಟ್ರ? ನಾನು ನ್ಯಾಯ ಕೇಳಿದ್ರೆ ನಾನು ಹಿಂದೂ ವಿರೋಧಿ ಅಂತಾರೆ, ಶ್ರೀರಾಮನ ವಿರೋಧಿ ಅಂತಾರೆ. ನಾನ್ಯಾಕೆ ಹಿಂದೂ ವಿರೋಧಿ? ನಾನು ಹಿಂದೂನೇ, ನನ್ನ ಹೆಸರಲ್ಲೇ ರಾಮ ಇದ್ದಾನೆ, ನಾನು ಸಿದ್ದರಾಮಯ್ಯ, ನಾನು ನ್ಯಾಯ ಕೇಳೋದು ತಪ್ಪಾ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಚಂದ್ರನ ವಿರೋಧಿ ಅಂತ ಹಣೆಪಟ್ಟಿ ಕಟ್ಟತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಾನು ನನ್ನ ಹೆಸರಿನಲ್ಲೇ ರಾಮ ಅಂತ ಇದೆ, ನನ್ನ ಹೆಸರಿನಲ್ಲೇ ರಾಮಯ್ಯ. ನಾನ್ಯಾಕೆ ಹಿಂದೂ ವಿರೋಧಿ ಆಗ್ಲಿ? ಶೋಭಾ ಕರಂದ್ಲಾಜೆ ಮಾತ್ರ ಹಿಂದೂನಾ? ನಾನು ಹಿಂದೂ ಅಲ್ವಾ? ಕರ್ನಾಟಕಕ್ಕೆ ನ್ಯಾಯ ಕೇಳಿದ್ರೆ ನಾನು ಈ ದೇಶವನ್ನ ವಿಭಜನೆ ಮಾಡ್ಲಿಕ್ಕೆ ಕೊಟ್ಟಿದ್ದೇನೆ ಅಂತೇಳಿ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಅಮಿತ್ ಶಾ ಅವರು ಹೇಳ್ತಾರೆ, ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ. ಇದು ಸರಿನಾ? ಇದು ನ್ಯಾಯನಾ? ಇದು ನೀವು ಮಾಡ್ತಕ್ಕಂಥ ಅನ್ಯಾಯ ಅಲ್ವಾ? ರಾಜ್ಯದಿಂದ ಆಯ್ಕೆಯಾಗಿರುವಂತಹ ಸಂಸದರ ವಿರುದ್ಧ ಹರಿಹಾಯ್ದ್ರು. ಜೊತೆಗೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಬರ ಪರಿಹಾರದ ವಿಚಾರದಲ್ಲಿ ಅನ್ಯಾಯ ಮಾಡಿದೆ ಅನ್ನೋದನ್ನ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಿದಂತೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆ ಮೂಲಕ ಒಂದು ನರೇಟಿವ್ ಅನ್ನ ಕೂಡ ಸೆಟ್ ಮಾಡ್ತಾ ಇದ್ದಾರೆ. ಕೇಂದ್ರದಿಂದ ಯಾವುದೇ ಹಣ ಸಿಗ್ತಾ ಇಲ್ಲ, ತಾರತಮ್ಯ ಆಗ್ತಾ ಇದೆ, ಜೊತೆಗೆ ಇಲ್ಲಿನ ಜನ ಬಳಲ್ತಾ ಇದ್ರು, ಅದು ಕೇಂದ್ರದ ಗಮನಕ್ಕೆ ಬರ್ತಾ ಇಲ್ಲ ಅನ್ನೋದನ್ನ ಚುನಾವಣಾ ಪ್ರಚಾರದಲ್ಲಿ ಅಸ್ತ್ರವಾಗಿ ನಿರೀಕ್ಷೆ ಮಾಡಿದಂತೆ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆ ಮೂಲಕ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲಿ ಚಿಕ್ಕಮಗಳೂರು, ಉಡುಪಿನಲ್ಲಿ ತಿರಸ್ಕರಿಸಲ್ಪಟ್ಟಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅಭ್ಯರ್ಥಿ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ರಾಜೀವ್ ಗೌಡ್ರಿಗೆ ಸಮಾನರಲ್ಲ. ಹೌದಲ್ಲ? ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಾ, ಗೋ ಬ್ಯಾಕ್ ಶೋಭಾ ಅಂತ ಹೇಳಿದವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಅಭ್ಯರ್ಥಿ ಮಾಡಿದ್ದಾರೆ. ಇಲ್ಲಿ ಏನ್ ಮಾಡ್ಬೇಕು ನೀವು? ಗೋ ಬ್ಯಾಕ್ ಶೋಭಾ, ಗೋ ಬ್ಯಾಕ್ ಶೋಭಾ ಅಂತ ಹೇಳ್ಬೇಕ ಬೇಡ? ಉತ್ತರ ಇದನ್ನು ನಾವ್ ಹೇಳಿಲ್ಲ, ಅವ್ರ ಪಕ್ಷದವರೇ ಹೇಳಿರೋದು. ಗೋ ಬ್ಯಾಕ್ ಶೋಭಾ ಅಂತ ಹೇಳಿರೋರು ಯಾರು? ಅವ್ರ ಪಕ್ಷದವರೇ ಹೇಳಿರೋದು. ಅವರೇ ಹೇಳಿದ ಮೇಲೆ ನೀವು ಹೇಳ್ಬೇಕಾ ಬೇಡ? ಯಾವತ್ತಾರು ಶೋಭಾ ಕರಂದ್ಲಾಜೆ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತೇಳಿ ಲೋಕಸಭೆನಲ್ಲಾಗ್ಲಿ ಮಂತ್ರಿಮಂಡಲದಲ್ಲಾಗ್ಲಿ ಮಾತಾಡಿದಾರ? 26 ಜನ ಆಯ್ಕೆ ಆದ್ರು. ಒಂದು ದಿನ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತ ಬಾಯಿ ಬಿಟ್ಟಿದಾರ? ಮತ್ತೆ ಯಾಕೆ ಹೋಗ್ಬೇಕು ಇವರು ಪಾರ್ಲಿಮೆಂಟ್ಗೆ? ಶೋಭಾ ಕರಂದ್ಲಾಜೆನ ಯಾಕೆ ಗೆಲ್ಲಿಸಬೇಕು? ಒಂದು ಓಟು ಕೊಡಬೇಡಿ.